ಮಾರ್ಚ್ 31 ಶನಿವಾರ ಚೈತ್ರ ಹುಣ್ಣಿಮೆ ದಿನ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ಸಾಕು, ಅನಂತ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಸಾಧಾರಣವಾಗಿ ಪ್ರತಿ ಮಾಸದಲ್ಲಿ ಬರುವ ಹುಣ್ಣಿಮೆ ತನ್ನದೇ ಆದ ಪ್ರಾಶಸ್ತ್ಯವನ್ನ ಹೊಂದಿದೆ. ಹುಣ್ಣಿಮೆ ದಿನ, ಅದರಲ್ಲೂ ಈ ದಾವನದ ಹುಣ್ಣಿಮೆ ದಿನ ನೀವು ಈ ಚಿಕ್ಕ ಕೆಲಸವನ್ನ ಮಾಡಿದ್ರೆ ಸಾಕು, ಅನಂತ ಪುಣ್ಯ ಫಲ ಪ್ರಾಪ್ತಿಯಾಗೋದೇ ಅಲ್ಲದೆ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ ಎಂದು ಹೇಳುತ್ತಿದ್ದಾರೆ ಪಂಡಿತೋತ್ತಮರು. ಹುಣ್ಣಿಮೆ ದಿನ ಮಾಡುವ ಪೂಜೆ ಪ್ರಾರ್ಥನೆಗಳು ವಿಶೇಷ ಫಲವನ್ನು ನೀಡುತ್ತವೆ ಎನ್ನುತ್ತವೆ ಪುರಾಣಗಳು. ಅದೇ ರೀತಿಯಾಗಿ ಚೈತ್ರ ಮಾಸದ ಈ ಹುಣ್ಣಿಮೆ ಅಂದ್ರೆ ದಾವನದ ಹುಣ್ಣಿಮೆ ದಿನ ನಾವು ವಿಶೇಷವಾಗಿ ಈ ಪ್ರಾಶಸ್ತ್ಯವನ್ನ ಹೊಂದಿರುವಂತಹ ಈ ದಿನ ನಾವು ಪೂಜೆ ಮಾಡಿಕೊಂಡ್ರೆ ಉತ್ತಮವಾದಂತಹ ಫಲಿತಗಳನ್ನ ಹೊಂದಬಹುದು. ಅಷ್ಟೇ ಅಲ್ಲ, ಅನಂತ ಐಶ್ವರ್ಯವನ್ನ ಕೂಡ ಹೊಂದಬಹುದು ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಚೈತ್ರ ಮಾಸ ಮತ್ತಷ್ಟು ವಿಶೇಷತೆಯನ್ನ ಹೊಂದಿರುವಂತಹ ಮಾಸ ಎಂದು ಹೇಳಲಾಗುತ್ತದೆ. ಮುಖ್ಯವಾಗಿ ಚೈತ್ರ ಮಾಸದಲ್ಲಿ ಪ್ರಕೃತಿ ಮತ್ತೆ ಚಿಗುರಿ ಹೊಸ ಸೊಬಗಿನಿಂದ ಕಂಗೊಳಿಸಿ ಮನಸ್ಸಿಗೆ ವಸಂತ ಉತ್ಸವವನ್ನ ಮೂಡಿಸುತ್ತದೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕೆ ಅಗತ್ಯವಾದ ಆಹಾರವನ್ನ ನೀಡೋದೇ ಅಲ್ಲದೆ ಮನಸ್ಸಿಗೆ ಬೇಕಾಗುವ ಆಹ್ಲಾದವನ್ನ ಕೂಡ ನೀಡುತ್ತದೆ. ಈ ವಸಂತ ಮಾಸ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಹಬ್ಬವನ್ನ ಆಚರಿಸಿದ್ರೆ ಸರಿಯಾಗಿ 9 ದಿನಗಳ ನಂತರ ರಾಮನ ಜನನ ಅಂದ್ರೆ ಶ್ರೀರಾಮ ನವಮಿಯನ್ನ ಆಚರಿಸುತ್ತೇವೆ. ಅಂದು ಕೆಲವು ಜನ ಸೀತಾರಾಮರ ಕಲ್ಯಾಣವನ್ನು ಕೂಡ ಮಾಡಿ ಆನಂದಿಸುತ್ತಾರೆ. ಹಾಗೆಯೇ ಈ ದಾವನದ ಹುಣ್ಣಿಮೆ ದಿನ ಆಂಜನೇಯ ಗರ್ಭದಲ್ಲಿ ಆಂಜನೇಯನು ಜನಿಸಿದನೆಂದು ಹನುಮಂತ ಜಯಂತಿಯನ್ನ ಕೂಡ ಆಚರಿಸಲಾಗುತ್ತದೆ ಕೆಲವು ಕಡೆ. ಇನ್ನು ಕೆಲವು ಕಡೆ ಆದಿ ದಂಪತಿಗಳಾದ ಶಿವ ಪಾರ್ವತಿಯರ ಕಲ್ಯಾಣವನ್ನ ಕೂಡ ಆಚರಿಸಿ ಅನಂತ ಪುಣ್ಯಕೋಟಿಯನ್ನ ಹೊಂದುತ್ತಾರೆ. ಮುಖ್ಯವಾಗಿ ಚೈತ್ರ ಮಾಸದ ಈ ದಾವನದ ಹುಣ್ಣಿಮೆ ದಿನ ಶಿವ ಪಾರ್ವತಿಯರ ಕಲ್ಯಾಣ ಮಹೋತ್ಸವವನ್ನ ಮಾಡೋದ್ರಿಂದ ಅನ್ಯೋನ್ಯ ದಾಂಪತ್ಯ, ಉತ್ತಮ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಗುರು ಹಿರಿಯರ ವಾಕ್ಕು. ಅಷ್ಟೇ ಅಲ್ಲ, ಅವರಿಗೆ ಉತ್ತಮ ಗತಿ ಕೂಡ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಆ ಜಗನ್ಮಾತೆಯ ಕರುಣಾ ಕೃಪಾ ಕಟಾಕ್ಷ ವೀಕ್ಷಣೆಯಿಂದ ಸತ್ಸಂಬಂಧಗಳು, ಅನ್ಯೋನ್ಯ ದಾಂಪತ್ಯ, ಸಂತಾನ ಭಾಗ್ಯ ಭಕ್ತರಿಗೆ ಲಭಿಸುತ್ತದೆ. ಶಿವ ಪಾರ್ವತಿ ಕಲ್ಯಾಣ ಉತ್ಸವವು ನೋಡಿದರೂ ಕೂಡ ಸಕಲ ಪಾಪಗಳು ಹರಣವಾಗುತ್ತವೆ ಎಂದು ಹೇಳುತ್ತಿದ್ದಾರೆ. ಹೀಗೆ ಸಾಕ್ಷಾತ್ ಆದಿ ದಂಪತಿಗಳಾದ ಶಿವ ಪಾರ್ವತಿಯರ ಕಲ್ಯಾಣ ಮಹೋತ್ಸವದಿಂದ ಸಿರಿ ಸಂಪತ್ತು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತದೆ. ಇನ್ನು ಹಾಗೆಯೇ 12ನೇ ಶತಮಾನದಲ್ಲಿ ಜನಿಸಿದ ಅಕ್ಕ ಮಹಾದೇವಿಯ ಜಯಂತಿಯನ್ನ ಕೂಡ ಇಂದು ನಾವು ಆಚರಿಸುತ್ತೇವೆ. ಈ ದಿನವೇ ಆಕೆ ಜನಿಸಿದಳು ಎಂದು ಹೇಳಲಾಗುತ್ತಿದೆ. ಆಕೆ ಸಾಕ್ಷಾತ್ ಪರಮೇಶ್ವರನನ್ನ ತನ್ನ ಪತಿ ಎಂದು ಭಾವಿಸಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಆತನಲ್ಲಿ ಅನುರಕ್ತಳಾಗಿ ಶಿವಶರಣೆಯಾದವಳು. ಹೀಗೆ ಪ್ರತಿ ಸೋಮವಾರ ಶಿವ ಪಾರ್ವತಿಯರನ್ನ ಪೂಜಿಸಿಕೊಳ್ಳೋದ್ರಿಂದ, ಕೆಲವು ನೇಮ ನಿಷ್ಠೆಗಳನ್ನ ಮಾಡೋದ್ರಿಂದ, ಆ ಪದ್ಧತಿಗಳನ್ನ ಆಚರಿಸೋದ್ರಿಂದ ನಮಗೆ ಅನಂತ ಫಲ ಲಭಿಸುತ್ತದೆ. ಇನ್ನು ಉತ್ತಮ ಸಂತಾನಕ್ಕಾಗಿ, ದಂಪತಿಗಳ ನಡುವೆ ಅನ್ಯೋನ್ಯ ದಾಂಪತ್ಯಕ್ಕಾಗಿ ಶಿವ ಪಾರ್ವತಿಯರ ಕಲ್ಯಾಣವನ್ನ ಈ ದಿನ ಅಂದ್ರೆ ಚೈತ್ರ ಮಾಸದ ಹುಣ್ಣಿಮೆ ದಿನ ಕೇವಲ ನೋಡುವುದರಿಂದಲೇ ಇಲ್ಲವೇ ಆಚರಿಸುವುದರಿಂದಲೇ ಅನಂತ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಇಂತಹ ಒಳ್ಳೆಯ ವಿಷಯವನ್ನ ನೀವೊಬ್ಬರೇ ತಿಳಿದುಕೊಳ್ಳಲ್ಲ, ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.